ಸಂವಿಧಾನ, ಪ್ರಜಾಪ್ರಭುತ್ವ, ಧರ್ಮ, ಧಾರ್ಮಿಕ ದುರುಪಯೋಗ, ಲೂಟಿ ಮಾಡುತ್ತಿರುವ ಈ ಇವತ್ತು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ JCB, ನಾನು ಅಲ್ಲಿದ್ದವನೇ. JCB ಅಂದ್ರೆ ಬುಲ್ಡೋಜರ್ ಆಗಲೇ ಹೇಳಿದ್ನಲ್ಲ, ಹಾಕ್ತಾರೆ ಅಂತ. ಆ ಥರದ JCBಯ 3 ಪಾರ್ಟಿ. ಕಾಯಕ ಮಾಡುವ ನಾವು ನೀವು, ಶ್ರಮದಿಂದ ಬದುಕುತ್ತಿರುವ ನಾವು ನೀವು. ಪಂಚಾಯತಿ ಮೆಂಬರ್ ಆಗಬಾರ್ದಾ? ನಿಮ್ಮನೆ ಹುಡುಗ ಆಗಬಾರ್ದಾ? ನಿಮ್ಮ ಹಣ್ಣು ಮಾರೋನಾಗಬಾರ್ದಾ? ನಿಮ್ಮ ಕೂಲಿ ಕೆಲಸ ಮಾಡೋನಾಗಬಾರ್ದಾ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದಾ? MLA ಆಗಬಾರ್ದಾ? MP ಆಗಬಾರ್ದಾ? ಡಾಕ್ಟರ್ ಆಗಬಾರ್ದಾ? ಇಂಜಿನಿಯರ್ ಆಗಬಾರ್ದು. ಆಗಕ್ಕಾಗಲ್ಲ. ದುಡ್ಡು 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 ದುಡ್ಡಿಲ್ಲದೆ ಹೆಂಗಾಗುತ್ತೆ? SSLC ಆದ್ಮೇಲೆ ಓದಿಸಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಕಂಡ ಕನಸಿನ ಗ್ರಾಮ ಸ್ವರಾಜ್ಯವಾಗಬೇಕು, ರಾಮನ ಕನಸಿನ ರಾಮರಾಜ್ಯವಾಗಬೇಕು. ರಾಮನ ಮೌಲ್ಯವನ್ನು ನಾವು ಬೆಳೆಸಬೇಕು. ರಾಮಾವತಾರವನ್ನು ಮಾಡಿಕೊಂಡ್ರು ಸಾಗದು. ಬಸವಣ್ಣ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಸಾವಿರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಆದರೆ ಇವತ್ತು ರಾಮ ಮಂದಿರ ಮುಖ್ಯ ಅಲ್ಲ, ನಮಗೆ ರಾಮ ರಾಜ್ಯ ಮುಖ್ಯ ಆಗಿದೆ. ರಾಮ ರಾಜ್ಯ ಅಂದ್ರೆ ರಾಮನ ಮೌಲ್ಯವನ್ನ, ಯಾವುದೋ ಒಂದು ಅಪವಾದ ಇಟ್ಕೊಂಡ ತಕ್ಷಣ ಅವನು ತನ್ನ ಹೆಂಡತಿಯನ್ನು ಕಾರಿ ಕಳಿಸ್ತಾನೆ. ಅಂತಹ ರಾಜಕಾರಣ ಇವತ್ತು ನಮ್ಮಲ್ಲಿ ಇದೆಯಾ? ಆ ಮೌಲ್ಯ ಯೋಚನೆ ಮಾಡಿ. ಕಥೆ ಇರ್ಬೋದು, ಪುರಾಣ ಇರ್ಬೋದು. ಹೌದು. ಇವತ್ತು ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು. ಭಾರತ ಕಂಡ, ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನ ಜ್ಞಾನಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟ್ ಆಗಿ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ. ಅದು ಮೌಲ್ಯ. ಇಲ್ಲಿ ನಾನು ಯಾಕೆ ಕೊಡ್ಲಿ? ಅವ್ನು 1000 ರೂಪಾಯಿ ಲೋಟ್ ಮಾಡೋದು, ನಾನು 2000 ಮಾಡಿದ್ದಾನೆ, ನಂದೇ ಲೆಕ್ಕ, 1,000 ಕೋಟಿ ಮಾಡಿರೋದು, ನಾನು ರಾಜೀನಾಮೆ ಕೊಡಬೇಕಾಗಿರ್ಲಿಲ್ಲ ಸ್ಥಿತಿ ನೋಡಿದ್ದೀರಾ ಇವತ್ತಿನ ದಿವಸ. ಅಂದ್ರೆ ವಲ್ಲಭಾಯ್ ಪಟೇಲ್, ಜಯಪ್ರಕಾಶ್ ನಾರಾಯಣ್, ಅಣ್ಣಾ ಹಜಾರೆ, ಅದೆಲ್ಲಕ್ಕಿಂತ 12ನೇ ಶತಮಾನದ, ಈಗ ಹೇಳ್ತೀನಿ, ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಾಗಬೇಕು. ಅವತ್ತೇ ಹೇಳಿದ್ದಾರೆ ಸಾಮಾಜಿಕ ಕ್ರಾಂತಿ ಅಂದ್ರೆ ಜಾತಿ ಬೇಡ, ಮೌಢ್ಯ ಬೇಡ, ಯಾವುದು ಬೇಡ, ಅನುಭವ ಮಂಟಪವನ್ನು ಇವತ್ತು ನಾವು ಸಾಕಬೇಕಾಗಿದೆ. ಬಸವಣ್ಣನರ ಜೀವನ ಸಂವಿಧಾನ ಜಗತ್ತಿಗೆ ಮಲುಕಕ್ಕೆ ಕೊಟ್ಟವರು. ನಮ್ಮ ಸಂವಿಧಾನ ಅಂಬೇಡ್ಕರ್ ಕೊಟ್ರೆ, ಬಸವಣ್ಣ ನಮ್ಮ ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು. 7 ಸುತ್ತದ. ಆಗಲೇ ಯಾರು ಹೇಳುದು? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ. ಈಗ ನಾವು ಅದನ್ನ ಏನ್ ಹೇಳ್ಬೇಕಾಗಿದೆ? ಬಸವಣ್ಣವರಿಗೆ ಕ್ಷಮೆ ಕೇಳ್ಕೊಂಡು ಬದಲಾಯಿಸ್ಕೋಬೇಕಾಗಿದೆ ಬುದ್ಧಿ ನಾವು. ಏನಂದ್ರೆ, ಕಳ್ಳರು ಬೇಡ, ಮತ ಕೊಳ್ಳುವವರು ಬೇಡ, ಸುಳ್ಳು ಬಡ್ಡಿ ಮಕ್ಕಳು ಬೇಡ, ಮುನ್ಸ್ಕೊಳ್ಳೋರು ಬೇಡ, ಹಂಗ್ಸೋರು ಬೇಡ, ಆಮೇಲೆ ಹೊಗಳಿಕೆ ಮಾಡ್ಕೊಳ್ಳೋರು ಬೇಡ, ಕೀಳಾಗಿ ನೋಡೋರು ಬೇಡ. ಇದೇ ರಾಜ್ಯ ಶುದ್ಧಿ, ಇದೇ ರಾಷ್ಟ್ರ ಶುದ್ಧಿ, ಇದೇ ನಮ್ಮ ಸಂವಿಧಾನವನ್ನು ಉಳಿಸುವ ಪರಿ ಅಂತ ಬಸವಣ್ಣನವರ ಸಪ್ತಸೂತ್ರಗಳನ್ನು ಇವತ್ತು ಈ ಸ್ಥಿತಿಯಲ್ಲಿ ಹೇಳ್ಬೇಕಾಗಿ. ಕಳಬೇಡ, ಕೊಲಬೇಡ ಅಲ್ಲ, ಕಳ್ಳರೇ ಬೇಡ ಅಂತ ಹೇಳ್ಬೇಕು. ಈಗ ಸುಳ್ಳ್ರೇ ಬೇಡ, ಅಯೋಗ್ಯರೇ ಬೇಡ, ದರೋಡೆಕ್ಕೆ ಹೊಡ್ರವ. ಇದು ರಾಜ್ಯ ಶುದ್ಧಿಯೂ ಆಗುತ್ತೆ, ರಾಷ್ಟ್ರ ಶುದ್ಧಿಯೂ ಆಗುತ್ತೆ. ಆಮೇಲೆ ಇದರ ಪರಿಸ್ಥಿತಿ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ. ನೀವು ಹೇಳಿರೋ ಟೈಮ್ನಲ್ಲೇ ಮುಗಿಸ್ಬಿಡ್ತೀನಿ. ಸ್ವಲ್ಪ ಹೇಳಿದ್ದೆ ಅದಕ್ಕೋಸ್ಕರ. ಹಿಂದೆ ನೈತಿಕತೆ ಅನ್ನೋದು ಸಾರ್ವಜನಿಕ ಜೀವನದಲ್ಲಿ ಮಹತ್ವವಾಗಿತ್ತು. ಆಳುವವರು ಲೋಕದ ಅಪವಾದಕ್ಕೆ ಅಂಜಿ ಅಧಿಕಾರ ಬಿಡ್ತಾ ಇದ್ರು. ಜನರ ಸೇವೆಯೇ ಜನಾರ್ದನ ಸೇವೆ. ವಿಧಾನಸೌಧದ ಕಟ್ಟಡದ ಮೇಲಿದೆ, ಸರ್ಕಾರದ ಕೆಲಸ ದೇವರ ಕೆಲಸ ಏನು. ರಾಜಕಾರಣ ಅಂದ್ರೆ ಸಮಾಜ ಸೇವೆ, ರಾಷ್ಟ್ರ ನಿರ್ಮಾಣ, ಅಭಿವೃದ್ಧಿ. ಇಂದು ರಾಜಕಾರಣ ಎಷ್ಟು ವಲಸಾಗಿದೆ. ಅಪರಾಧ ಎಸಗಿದ ಜೈಲಿಗೆ ಹೋದ್ರಲ್ಲ, ತೀರ್ಮಾನ ಮಾಡಿ ಅವ್ರು ಬಿಡುಗಡೆ ಆದಾಗ ಲಕ್ಷಾಂತರ ಜನ, ಸಾವಿರಾರು ಜನ ಆರಾತುರ ಆಯ್ತಾ ಜೈಲು ಮುಂದೆ ನಿಂತ್ಕೊಂತಿದ್ದೀವಿ. ಇದು ಇವತ್ತು ನಾವು ಮಾಡ್ತಿರೋದು. ಅವ್ರು ಹೋಗಿರೋದು ಏನಕ್ಕೆ? ಮಾನಭಂಗ ಮಾಡಿ ಜೈಲು, ಕೊಲೆ ಮಾಡಿ ಜೈಲು, ಖಜಾನೆ ಲೂಟಿ ಮಾಡಿ ಜೈಲು, ಭ್ರಷ್ಟಾಚಾರಗಳು, ದುಡ್ಡು ದುಡ್ಡು ದುಡ್ಡು. ನಾವು ಅವ್ರನ್ನ ದ್ಯೋಮಂತ ನಾಯಕ ಸ್ವಾಗತ, ಬಹುಪರ ಕರ್ಕೊಂಬರ್ತೀವಿ. ಮತ್ತೆ ಚುನಾವಣೆ. ಆಗಲೇ ಒಬ್ಬ ಗೆಳೆಯರು ಹೇಳಿದ್ರು, 190 ಜನ ಕ್ರಿಮಿನಲ್ಸ್ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ, MLAಗಳು MP ಗಳು ಅಂದಾಗ ಇದಕ್ಕಿಂತ ದುರಂತ ಬೇಕೆಂದ್ರೆ 75 ವರ್ಷ ಆಗಿ. ಅಂದ್ರೆ ಕ್ರಿಮಿನಲ್ಸ್ ಆರ್ ಎಲಿಜಿಬಲ್ ಫಾರ್ ಪ್ರತಿನಿಧಿ. ಪ್ರಾಮಾಣಿಕರಲ್ಲ, ನಿಷ್ಠಾವಂತರಲ್ಲ. ಇದಕ್ಕೆಲ್ಲ ಏನು? ದುಡ್ಡಿಲ್ಲದವರು, ಆಸ್ತಿ ಇಲ್ಲದವರು, ಸಜ್ಜನರು, ಪ್ರಾಮಾಣಿಕರು ರಾಜಕೀಯಕ್ಕೆ ಬರದ ಪರಿಸ್ಥಿತಿ. ಯಾರನ್ನು ದೂಷಿಸ್ಬೇಕೀಗ ನಾನು? ನಮ್ಮ ಕಥೆ ಎಲ್ಲ ಹೇಳಿದ್ದ ನಿಮ್ಮನ್ನಲ್ವಾ? ಮತದಾನದ ಮಹತ್ವವನ್ನು ನೀವು ಅರ್ಥಕೊಳ್ಳದೆ ಇರೋದ್ರಿಂದ ಇದೆಲ್ಲ ಆಗಿರೋದಲ್ವಾ? ಗೆದ್ದವನ ಸೋತವನ ಅವನ್ನೇ ಮತ, ಆ ಮನೆಯವ್ರನ್ನೇ ಮತ ಹಾಕಿ ಗೆಲ್ಸೋದು ಏನಕ್ಕೆ ಬೇಕಾಗಿದೆ? ನಿಮ್ ಬೀದಿಲ್ ಜನ ಇಲ್ವಾ? ನಿಮ್ ಊರಲ್ಲಿ ಜನ ಇಲ್ವಾ? ಬಡವರಾಗಕ್ಕೆ ಸಾಧ್ಯ ಇಲ್ವಾ? ನಿಯತ್ತಾಗಿದ್ರೆ ಸಾಧ್ಯ ಇಲ್ವಾ? ನಿಮ್ ಕೆಲಸ ಮಾಡಕ್ಕೆ ಸಜ್ಜನ ಆದ್ರೆ ಸಾಧ್ಯ ಇಲ್ವಾ? ಆತ್ಮಾವಲೋಕನ ಮಾಡ್ಕೋಬೇಕು ಬಂಧುಗಳಿಗೆ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮತದಾನದ ಹಕ್ಕು ನಿಮ್ಮದು, ಆತ್ಮಾವಲೋಕನ ನಮ್ಮಲ್ಲೇ ಇದೆ. ಅದನ್ನು ಚಲಾಯಿಸಿ ಯೋಗ್ಯರನ್ನ ಆಯ್ಕೆ ಮಾಡಿ. ಚಂದ್ರನ ಆಯ್ಕೆ ಮಾಡಿ ಅಂತ ಕೇಳಕ್ ಬಂದಿಲ್ಲ ನಾನು. ಚಂದ್ರು ಯೋಗ್ಯನಾಗಿದ್ರೆ ಆಯ್ಕೆ ಮಾಡಿ. ಚಂದ್ರು ಇದ್ರಿಗೆ ಎಷ್ಟೇ ಲೂಟಿಕೋರ ಇದ್ರು, ನಿಮ್ಮದೇ ಜಾತಿ ನಮ್ಮದೇ ಜಾತಿ ಇದ್ರು ತಿರಸ್ಕಾರ ಮಾಡಿ. ನಿಮ್ಗೆ ಅವಕಾಶ ಇರೋದು ಅದೊಂದೇ ಸರಿ.
ಮತದಾನದಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ನಗರ ಪಂಚಾಯತ್ ಬರ್ತದೆ. ಈ ಪಕ್ಷ ಆ ಪಕ್ಷ, ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಕೇಳ್ತಾ ಇಲ್ಲ. ಹಾಕೋವಾಗ ಈ 5-10 ವರ್ಷ ಲುಂಗಿ ಲೂಟಿ ಕುಳಿದಿರ್ತಕ್ಕಂಥ ದರೋಡೆಕೋರನ್ನ ತಪ್ಪಿಸಿ ನಿಮ್ಮ ಮನೆಯವ್ರನ್ನ ಗೆಲ್ಲಿಸಿ, ನಿಮ್ಮಲ್ಲಿ ಕೆಲಸದವ್ರನ್ನ ಗೆಲ್ಲಿಸಿ, ನಿಮ್ಮಲ್ಲಿ ದುಡಿತಾ ಇರೋ ಕೂಲಿಗಾರನ್ನ ಗೆಲ್ಲಿಸಿ. ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ, ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ? ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ. ಅವರು ಅಧಿಕಾರ ಮುಗಿದ ಮೇಲೆ ಸ್ವಂತ ಮನೆ ಇಲ್ಲದೆ ತಮ್ಮ ಊರು, ಯಾವ ಊರದು? ಜೋಗಿಮಟ್ಟಿ, ಸಿದ್ದವನಹಳ್ಳಿ, ಅಲ್ಲಿಗೆ ಹೋದ್ರು ಸ್ವಂತ ಕಾರ್ ಇರಲಿಲ್ಲ. ಇದು ರಾಜಕಾರಣ. ಮುಖ್ಯಮಂತ್ರಿ ಆದವರು. ಇವತ್ತು ಮುಖ್ಯಮಂತ್ರಿ ಆಗಿರೋರು ಹೆಸರು ಹೇಳ್ಬೇಕಪ್ಪ. ಅವತ್ತೆಷ್ಟು ದುಡ್ಡು, ಇವತ್ತು ಅವ್ರ ಹತ್ರ ಎಷ್ಟಿದೆ ಹೇಳ್ಸಕ್ಕೂ ಆಗ್ತಾ ಇಲ್ಲ. ಅವತ್ತು ಪರಿಸ್ಥಿತಿ. ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರ ರಾಜಕಾರಣಕ್ಕೆ ಬೀಜ ಬಿತ್ತವರು. ಒಂದ್ಸತಿ ಆಪಾದನೆ ಬಂತು ಅವ್ರ ಮೇಲೆ, ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದ್ರು, ಮತ್ತೆ ಗೆದ್ರು. ನಾನು ಹೇಳ್ತಿರೋದು ಸಂಪೂರ್ಣ ಸಚ್ಚು ಅಂತ ಹೇಳ್ತಿಲ್ಲ, ಆದರೆ ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ, ಯಾಕೆ ಸ್ಪೀಡ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ? ರಾಜಕಾರಣ ಏನಾಗಿದೆ ಇವತ್ತು? ವೈವಿಧ್ಯಮಯವಾದ ಉದ್ಯಮವಾಗಿದೆ. ದೇಶ ಸೇವೆ ಆಗಿಲ್ಲ, ರಾಜ್ಯ ಸೇವೆ ಆಗಿಲ್ಲ, ಜನರ ಸೇವೆ, ವೈವಿಧ್ಯಮಯ ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ. ಉದಾಹರಣೆ, ಸರ್ಕಾರಿ ಶಾಲೆಗಳೇನಾಗಿವೆ, ಸರ್ಕಾರಿ ಆಸ್ಪತ್ರೆಗಳೇನಾಗಿವೆ, ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳೇನಾಗಿವೆ, ಕೈಗಾರಿಕೆಗಳೇನಾಗಿವೆ, ಉದ್ಯಮಗಳೇನಾಗಿವೆ, ಹೊರಗುತ್ತಿಗೆ ಏನಾಗಿದೆ? ಯಾವುದಾದ್ರೂ ನೆಟ್ಟಿಗಿದೆಯಾ ನಮಗೆ? ಗುತ್ತಿಗೆ 40% ಕಮಿಷನ್, 50% ಕಮಿಷನ್, ಪುಸ್ತಕದಲ್ಲಿ ಲೆಕ್ಕದಲ್ಲಿದಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ. ಅದ್ರ ಬದಲಾಯಿಸಬೇಕಾಗಿದೆ. ಯಾಕಿದ ಸಂಕಟದಿಂದ ಹೇಳ್ತಿದ್ರೆ, ಇನ್ನೂ ಯಾವತ್ತು ನಾವು ಅರ್ಥಕೊಳ್ಳೋದು? ನಾವು ನೀವು ಯಾರನ್ನ ಬದಲಾಯಿಸೋಣ. ಈ ಸರಿ ಆ ಥರದ್ದು ಯೋಚನೆ ಮಾಡಿ, ಜನಗಳನ್ನೇ ಹಾಕ್ಬೇಡಿ. ಕಳೆದ ಚುನಾವಣೆಯ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ, ಒಂದು ದಾರಿಯಲ್ಲಿ ಒಬ್ಬ ಪ್ರಚಾರಕ್ಕೆ ಹೋಗ್ತಾ ಇದ್ದೆ, ಬುದ್ಧಿ ಸಿಕ್ಕಿದ್ರು. ಓ ನಮಸ್ಕಾರ ಸ್ವಾಮಿರೇ, ಎಲ್ಗೆ ಹೋಗ್ತಿದ್ರಾ? ಈ ಚುನಾವಣೆ ಬಂತಪ್ಪ, ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀನಿ. ಓ ನೀವಾ? ಅದ್ರ ಒಂದೇ. ಏನು ಈ ಕಡೆ ಅಂದ್ರು, ಅದಕ್ಕೆ ಎಲೆಕ್ಷನ್ ಚುನಾವಣೆ ಕ್ಯಾನ್ವಾಸ್. ನಿಮ್ದೇ ಸರಿ ಕಂಡ್ರಪ್ಪ, ಬೊಲೆ ಒಳ್ಳೇದು. ಬೆಳೆ ಬೆಳೆಯಂಗಿಲ್ಲ, ಬಿತ್ತಂಗಿಲ್ಲ, ನೀವು ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಮನೇಲಿ ಇದ್ದು ಬಿಡ್ತೀರಪ್ಪ, ನಮ್ಮ ಕಸ ಹೆಂಗೆ ಅಂತ ಅಂದವು. ಎಷ್ಟು ಚೆನ್ನಾಗಿ ಹೇಳಿದ್ರು, ಬೆಳೆ ಬೆಳೆಯಂಗಿಲ್ಲ, ಮಳೆ ಬರಂಗಿಲ್ಲ, ಬರಗಾಲ ಆದ್ರೂ ಚಿಂತೆ ಇಲ್ಲ, ಅತಿವೃಷ್ಟಿ ಆದ್ರು. ಆದ್ರೆ ನೀವು ಹೋದ್ ಸತಿ MLA ನಿಂತಾಗ ಎಷ್ಟು ಡಿಕ್ಲೇರ್ ಮಾಡ್ಕೊಂಡ್ರ, ಈ ಸತಿ MLA ನಿಂತ್ಕೊಂಡಾಗ 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಲ್ಲ, ಯಾರು ದುಡ್ಡು ಸ್ವಾಮಿ ಇದು? ಚುನಾವಣೆಗೆ ಬಂದಿದ್ರಲ್ಲ ಕೇಳಕ್ಕೆ. ಆದ್ರೂ ಬಿಡಲಿಲ್ಲ, ಆಯ್ತಪ್ಪ ಸರಿ. ಈಗ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ? 3 ಪಕ್ಷ ಇದಾವೆ ಸ್ವಾಮಿ. JDS ಅಂದ್ರೆ ಅಲ್ಲ, ಇದು JCB, ಜನತಾದಳ, ಕಾಂಗ್ರೆಸ್. ಅವನು ಹೇಳಿದ್ದು ಸರಿ ಸರಿ, ಯಾರ ಕಡೆ ಒಲಿವಿದೆಯಪ್ಪ? ತೆಗೆರಿ ಬುದ್ಧಿ, ಅಲ್ಲಿ ಏನ್ ಬಿದ್ದಿದೆ ನೋಡಿ ಅಂದ. ಏನು ಅಂದೆ? ಲದ್ದಿಯಿಂದ. ಏನ್ ಲದ್ದಿಯಿಂದ ಗೊತ್ತಿಲ್ಲ ಅಂದೆ. ಕತ್ತೆ ಲದ್ದಿಯಿಂದ. ಓ ಸರಿ ಸರಿ. ಮತ್ತೆ ಈ 3 ಜನದಲ್ಲಿ ಯಾರು ಸರ್ಕಾರ ಮಾಡಿದ್ರೆ? ಇದನ್ನ 3 ಭಾಗ ಮಾಡ್ಬಿಟ್ಟು ಯಾರನ್ನ ಆಯ್ಕೆ ಮಾಡಿ ಅಂದ್ರೆ, ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಬುದ್ಧಿ ನಾನು? ಲದ್ದಿನ 3 ಭಾಗ ಮಾಡ್ಬಿಟ್ಟು JCBನ ಅಂದ್ರೆ ಜನತಾದಳನ, ಕಾಂಗ್ರೆಸ್, BJPನ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಸ್ವಾಮಿ? ಆ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂದ್ರೆ ಇದು ಸತ್ಯ ಅಲ್ವಾ? ಹೇಳಿದ್ರೆ ಬೇಜಾರಾಗುತ್ತೆ ನಮಗೆ. ನಾನೇ ಕೇಳಿಸ್ಕೊಂಡಂತವ್ರು. ಮತ್ತೆ ಎಂಥದ್ದೇನಾಗಲಿ, ಎಲೆಕ್ಷನ್ ಅಲ್ಲಿ ಬರೋ ಹೊತ್ತಿಗೆ ಇಷ್ಟೊಂದು ದುಡ್ಡು ಪಕ್ಷ ಇದಾವೆ. ಯಾವುದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಇದನ್ನೆಲ್ಲವನ್ನು. ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ನನಗೆ ಸ್ವಾಮಿಗಳು ಏನು ಹೇಳಿದ್ರು ಅಂದ್ರೆ, ಊರೂರು ತಿರ್ಕೊಂಡು ಸ್ವಲ್ಪ ರಾಜಕಾರಣ ಇವತ್ತು ಹೆಂಗಿದೆ, ಸಮಾಜ ಹೆಂಗಿದೆ ಅಂದ್ರೆ, ಸಮಾಜದ ತಪ್ಪ, ರಾಜಕಾರಣದ ತಪ್ಪ ಅಂದ್ರೆ ಎರಡೂ ಈಕ್ವಲ್ ಆಗಿದೆ, ಒಂದೇ ನಾಣ್ಯ ಅಂತ ನಮ್ಮ ವಿಜೇಂದ್ರ ಚೆನ್ನಾಗಿ ಹೇಳ್ದ. ಮುಂಚೆ ಬೇರೆ ಬೇರೆ ಇತ್ತು. ಸಮಾಜ ಅಂದ್ರೆ ಪ್ರಜೆಗಳು ಅಂದ್ರೆ ಪ್ರಜೆ ಆಳೋನು, ಇದು ರಾಜ ಅಂದ್ರೆ ರಾಜ, ಪ್ರಜೆಗಳು ಅಂದ್ರೆ ಆಳುವವರು ಅಂತ ಇತ್ತು. ಅದು ಹೋಗಿದೆ, ಈಗ ಪಾಳ್ಯಗಾರಿಕೆ ಬಂದಿದೆ ಆ ರಾಜಕಾರಣ. ಕೋಟಿ ವಿದ್ಯೆ ಅಂತ ನೀನು ನಾಳೆ ಒಂದು ಪಕ್ಷದ ನೋಡಿ, ಇಷ್ಟೇ ಲಾಸ್ಟ್ಗೆ ಒಂದು 4 ವಿಚಾರ ಹೇಳ್ಬಿಡ್ತೀನಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ದು ಯಾರು? ಸರ್ವಜ್ಞ. ಆದರೆ ಈಗ ನಮ್ಮ ಪಕ್ಷಗಳ ರಾಜಕಾರಣಿಗಳು ಇದನ್ನ ಬದಲಾಯಿಸಿಕೊಂಡಿದ್ದಾರೆ. ಕೋಟಿ ವಿದ್ಯೆಗಳಿಗಿಂತ ಲೂಟಿ ವಿದ್ಯೆಯೇ ಮೇಲು ಅಂತ. ಅದಕ್ಕೆ ಈಗ ಕಾಂಪಿಟೇಷನ್ ಮೇಲೆ ಲೂಟಿ ಮಾಡ್ತಿದ್ದಾರೆ. ಸ್ಟೇಟ್ಮೆಂಟ್ ನಿಮಗೆ ಅನುಕೂಲ ಆಗಲಿ. ಒಂದು ಪಕ್ಷದವರು ಹಿಂದುತ್ವ ಉಳಿಸೋದಕ್ಕೆ ಹೋಗ್ತಾರೆ, ಇದರಿಂದ ಒಂದು ಪಕ್ಷದವರು ಸಂವಿಧಾನ ಉಳಿಸೋಕೆ ಹೋಗ್ತಾರೆ, ಇನ್ನೂ ಒಂದು ಪಕ್ಷದವರು ಬಿಡಿಯಪ್ಪ ನಮ್ಮ ಪಕ್ಷ ಉಳಿಸ್ಕೊಂಡ್ರೆ ಸಾಕು ಅಂತ ಓಡಾಡ್ತಿದ್ದಾರೆ. ಇದನ್ನ ಯಾರು ಅಂತ ಹೇಳಕ್ ಹೋಗಲ್ಲ. ಇದು ದೇಶ ಉಳಿಸೋಕೆ, ಜನ ಉಳಿಸೋಕೆ ಹೋರಾಡ್ತಾ ಇರೋರು ಯಾರಂತೆ? ಈಗ ನಾವು ಅವ್ರನ್ನ ಕೇಳಬೇಕಾಗಿರೋದು, ದೇಶ ಉಳಿಸೋರು ಯಾರಿದ್ದೀರಪ್ಪ ಅಂತ ಅಲ್ವಾ? ಇಂಥ ವಿಚಾರದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು, ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಲ್ಲ? ಓದ್ತಾರ? ಇಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವ ನಾವು ಅಡ್ಮಿಟ್ ಆಗಕ್ಕೆ, ನಮಗೆ ನಮ್ಮ ಕತೆ ಗೊತ್ತಿದ್ದ, ನಾವೇ ತಿಂದಾಕ್ಬಿಟ್ಟಿದ್ದೀವಲ್ಲ. ಸರ್ಕಾರಿ ಶಾಲೆ ಕೊಟ್ಟು ದುಡ್ಡು ತಿಂದಿದ್ದೀವಿ, ಆಸ್ಪತ್ರೆ ಕೊಟ್ಟಿದ್ದು ಔಷಧಿಯಿಂದ ಹಿಡ್ದೆಲ್ಲ ನುಂಗಿದ್ದೀವಿ. ನಮ್ಮ ಮಕ್ಕಳನ್ನ ಹೆಂಗೆ ಕಳ್ಸೋಣ ಸಾಯಿಸಕ್ಕೆ? ಹೋಗಿ ನಿಮ್ಮ ಮನೆ ಬರ,
ನೀವು ಅನ್ನೋ ಥರದಲ್ಲಿ ನಾವಿದ್ದೀವಿ ಸರ್ಕಾರಿ. ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಾ ಅಂದ್ರೆ, ಯಾಕೆ ಅಂದ್ರೆ ನಮ್ಮ ಕಟೌಟ್ ನಿಲ್ಲಿಸ್ಬೇಕಾಗಿದೆ ಸ್ವಾಮಿ, ನಮ್ಮ ಅಟ್ಟಾಸ ಅಹಂಕಾರ ಮೆರಿಬೇಕಾಗಿದೆ, ಕುಂಬಳಕಾಯಿ ಹಾರ ಹಾಕ್ಸ್ಕೋಬೇಕಾಗಿದೆ. ಇದು ಈ ಸ್ಥಿತಿ ಬಂದಿದೆ. ಇನ್ನು ಹೆಚ್ಚು ನಾನು ಹೇಳೋದ್ರಲ್ಲಿ ಅಗತ್ಯ ಇಲ್ಲ, ಬಹಳ ಉದ್ದನೆಯಾಗಿ ಮಾತನಾಡಿ ಇದನ್ನು ನೋವಿನಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಶುದ್ಧೀಕರಣವನ್ನು ಮಾಡಬೇಕು ಅಂತ ಅಂದ್ರೆ ತರಳಬಾಳುನಲ್ಲಿ ಹಾಕಿರ್ತಕ್ಕಂಥ ಯೋಜನೆಗಳಿದ್ದಾವೆ. ಕೆರೆಗೆ ನೀರು ಉಣಿಸೋ ಕೆಲಸ ಸರ್ಕಾರದ್ರಿ. ಸ್ವಾಮಿಗಳು ಹೋಗಿ ಬೇಡ್ಕೋಬೇಕಾಗಿತ್ತ? ಸ್ವಾಮಿಗಳು ಭಿಕ್ಷೆ ಬೇಡಿ ದಾಸೋಹ, ಕಾಯಕ ದಾಸೋಹ, ಜ್ಞಾನ ದಾಸೋಹ, ದಾನ ಥರದ್ದು ಮಾಡ್ತಾ ಇದ್ದಾಗ ಸರ್ಕಾರ ಏನಕ್ಕಿದೆ ನಿಮಗೆ? ನೀವ್ಯಾಕೆ ನಡೆಸ್ತಾ ಇದ್ದೀರಾ? ಯಾವುದೇ ಪಕ್ಷ ಆಗಿರಲಿ, ಅದರಿಂದ ಒಂದು ಸಾರಿ ನೀವು ಮನಸ್ಸು ಮಾಡಿ ಎದ್ದೇಳಬೇಕು. ನಾವು ಎಲ್ಲೆದ್ದೇಳಬೇಕು ಅಂತ ಅಂದ್ರೆ, ನಾವು ಪ್ರಾಮಾಣಿಕಕ್ಕೆ, ಸತ್ಯಕ್ಕೆ ಯೋಗ್ಯರಾದವರನ್ನ, ಸಜ್ಜನರನ್ನ ಹುಡುಕದಿ ಆಯ್ಕೆ ಮಾಡ್ತಕ್ಕಂಥ ಒಂದು ಮಾರ್ಗವನ್ನ ಕಡ್ಡಾಯ ಮತದಾನ ಮಾಡೋವಾಗ ಯೋಗ್ಯರನ್ನ ಮಾತಾಡಿ ಅಂತ ಹಿಂದೆ ಹೇಳಿದ್ದೆ. ಎಂಥವ್ರನ್ನ ಮಾಡಬೇಕು, ಮತದಾನವನ್ನು ಮಾಡಬೇಕು ಅನ್ನೋ ಕಥೆನೂ ನಾನು ಹೇಳಿದ್ದೆ. ಆ ದೃಷ್ಟಿಯಿಂದ ನನಗಿದು ಯಾವುದು ಏನೂ ಆಗಬೇಕಾಗಿಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಮುಖ್ಯಮಂತ್ರಿ 1980ರಿಂದ 45 ವರ್ಷದಿಂದ ನಾನು ಮುಖ್ಯಮಂತ್ರಿ. ಯಾರೂ ನನ್ನನ್ನು ಬದಲಾಯಿಸಕ್ಕಾಗಿಲ್ಲ ಇದುವರೆಗೂ ಕೂಡ. ಆದ್ರೆ ಈಗಿರೋ ಮುಖ್ಯಮಂತ್ರಿಗಳು ಯಾವಾಗ ಜಾಗ ಖಾಲಿ ಆಗ್ಬೇಕೋ ಗೊತ್ತಿಲ್ಲ, ಇನ್ನೊಬ್ಬರು ಯಾವಾಗ ಬಂದು ಖಾಲಿ ಕೂತ್ಕೋಬೇಕೋ ಗೊತ್ತಿಲ್ಲ. ಈಗ ಕಬಡ್ಡಿ ಆಟ ಆಗಿದೆ, ಕಬಡ್ಡಿಲಿ ಪ್ರವೀಣ್ರಲ್ವ ನಾವು. ಕಾಲು ಎಳೆಯೋದು, ಕಾಲು ಕೊಡೋದು, ಕಾಲು ಎಳೆಯೋದು, ಕಾಲು ಕೊಡೋದು. ತೊಡ್ರಗಾಲ್ ಬಿದ್ದವನು ಮುಂದಕ್ಕೆ ಹೋಗ್ತಾನೆ, ಹಿಂದಕ್ಕೆ ಹೋಗ್ತಾನೆ. ನಾವು ಅದನ್ನ ಯಾವುದೂ ಮಾಡೋದು ಬೇಕಾಗಿಲ್ಲ. ನಾವು ಜುಟ್ಟಿಡ್ದು ಎಳೆಯೋಕ್ಕೆ ಪ್ರಯತ್ನ ಮಾಡಿ, ಬಾಪ ಹಿಂದಕ್ಕೆ ಸಾಕು, ತಿಂದಿದ್ ಸಾಕು, ತೇಗಿದ್ ಸಾಕು, ಲದ್ದಿ ಸಾಕು, ಬಾಪ ಅಂತ ಹೇಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಹುಣ್ಣಿಮೆ ಅಥವಾ ಕ್ಷಮೆಯನ್ನು ಕೇಳಿ ಅವರು ರಾಜಕಾರಣ ಮತ್ತು ಸಮಾಜ ಅಂದಾಗ ಸಮಾಜ ಮತ್ತು ರಾಜಕಾರಣ ಕನ್ನಡಿಯಂತೆ ಒಂದಾಗಬೇಕಾಗಿರೋದ್ರಿಂದ ನೀವು ಎಚ್ಚೆತ್ಕೊಳ್ಳದೆ ಹೋದ್ರೆ ಇದು ತಿದ್ದಕ್ಕೆ ಸಾಧ್ಯ ಅಲ್ಲ. ಇವತ್ತು ನೋಡ್ತಾ ಇದ್ದೀರಲ್ಲ ಏನ್ ನಡೀತಾ ಇದೆ ಸರ್ಕಾರದಲ್ಲಿ. ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು, ಕಿತ್ತಾಕೋದು ಯಾರು, ಇವರು ಪಾರ್ಟಿ ಅಧ್ಯಕ್ಷ ಯಾರಾಗಬೇಕು, ಆಗದೆ ಇರೋದು ಯಾರಾಗಬೇಕು. ಇನ್ನೊಬ್ರು ಹೇಳ್ತಾರೆ ಯಾರು ಹೆಂಗಾನ ಹಾಳಾಗೋಲಿ, ನಾನು ನನ್ನ ಮಗ ನನ್ನ ಮೊಮ್ಮಗ ಏನ್ ಬೇಕಾದ್ರೂ ಆಗೋದಕ್ಕೆ ಅನುಕೂಲ ಮಾಡ್ಕೊಡಿ. ಇದಕ್ಕೆ ನೀವು ಸಾಯ್ಬೇಕನ್ರಿ? ನಮ್ಮ ಮಗುನ್ನೇ ಮಾಡೋಣ, ನನ್ನ ತಮ್ಮನ್ನೇ ಮಾಡೋಣ, ನನ್ನ ಅಕ್ಕನ್ನೇ ಮಾಡೋಣ, ನಮ್ಮ ಅಮ್ಮನ್ನೇ ಮಾಡೋಣ. ಸ್ವಾಮಿಗಳ ಆಶೀರ್ವಾದ ಇದ್ರೆ ಅವ್ರು ಬಂದು ಹೇಳಿದ್ರೆ ಇವನು ಯೋಗ್ಯ ಅಂತ ಹೇಳಿದ್ರೆ ಓಟ್ ಗ್ಯಾರಂಟಿ ಆಗ್ತಿರಲ್ವಾ? ಆ ಥರ ಮಾಡಿ ಸ್ವಾಮಿ. ನೀವು ಕೂಡ ಅವ್ರು ಅಯೋಗ್ಯರಿಗೆಲ್ಲ ಯಾಕೆ ಹೇಳ್ತೀರಾ? ನೀವು ಹೇಳ್ಬೇಡಿ ಸ್ವಾಮಿ, ಕೇಳ್ಕೊತಾ ಇದ್ದೀನಿ. ಮನಸ್ಸು ಪ್ರಾಮಾಣಿಕ, ಯಾಕಂದ್ರೆ ಯಾರೂ ಇಲ್ಲ ನಮ್ಮನ್ನು ಕೈ ಹಿಡೋದು. ಇವತ್ತು ಮಠಾಧಿಪತಿಗಳೇನಾದ್ರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ನಾವು ಚಿಗುರಕ್ಕೆ ಸಾಧ್ಯ ಇದೆ, ಎದ್ದೇಳಕ್ ಸಾಧ್ಯ ಇದೆ. ನಾವು ಕತ್ತಿ ಗುರಾಣಿ ಹಿಡಿಯೋದಿಲ್ಲ, ನಿಯತ್ತನ್ನು ಹಿಡಿತೀವಿ, ಸಂವಿಧಾನ ಹಿಡಿತೀವಿ, ಪ್ರಜಾಪ್ರಭುತ್ವ ಹಿಡಿತೀವಿ, ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತೀವಿ. ಸ್ವಾಮಿಗಳು ಅಂತ ಕೆಲಸವನ್ನು ಇನ್ನು ಮೇಲೆ ಮಾಡಿಕೊಟ್ರೆ ಎಲ್ಲಿ ಗುಟ್ಟಾಗಾದ್ರೂ ಹೇಳಿ, ಬಹಿರಂಗವಾಗಲ್ದೇ ಇದ್ರು ಕೂಡ ಗುಟ್ಟಾಗಿ ಯೋಗ್ಯರಲ್ಲ ಈಗಿರೋ ಪಾರ್ಟಿಗಳು ಬೇರೆಯವ್ರನ್ನ ಗೆಲ್ಸಿ ಅಂತ ಹೇಳಿ ಅನ್ನೋ ಮಾತನ್ನು ಹೇಳಿ, ನನ್ನ ಮಾತು ಏನಾದರೂ ತಪ್ಪಿದ್ರೆ ಇವರು ಹೇಳ್ಕೊಟ್ಟಿದ್ದು ನಂದೇ ಆದ್ರೆ ಮಿಕ್ಕಿದೆಲ್ಲ ಒಳ್ಳೇದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ.